ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಆಲ್ಮೋಸ್ಟ್ ಎಲ್ಲರೂ ನಾವೆಲ್ಲ ಅಕ್ಕಿ ಖಾಲಿ ಆದಮೇಲೆ ಚೀಲನ ಏನು ಮಾಡಿಬಿಡ್ತೀವಿ, ಎಸೆದು ಬಿಡ್ತೀವಿ. ಸೊ ಆ ಅಕ್ಕಿ ಚೀಲ ಎಸೆಯೋ ಒಂದು ಅಕ್ಕಿ ಚೀಲದಿಂದ ನಾನಿವತ್ತು 3 ಒಳ್ಳೆ ಯೂಸ್ಫುಲ್ ಐಡಿಯಾಸ್ಗಳನ್ನ ತೋರಿಸ್ತಾ ಇದ್ದೀನಿ. ಸೊ ನೀವು ಕೂಡ ಟ್ರೈ ಮಾಡಿ, ಖಂಡಿತ ಯೂಸ್ಫುಲ್ ಆಗಿರುತ್ತೆ. ಸೊ ನೋಡಿ, ನಾನು ಮೊದಲಿಗೆ ಅಕ್ಕಿ ಚೀಲನ ತೊಗೊಂಡಿದ್ದೀನಿ. ಅದನ್ನು ಈ ರೀತಿ ಎಡ್ಜ್ ಏನಿರುತ್ತಲ್ವ, ಲಾಕ್ ಮಾಡಿ ಸ್ಟಿಚ್ ಮಾಡಿರ್ತೀರಲ್ಲ, ಸೊ ಅದನ್ನು ಕಟ್ ಮಾಡ್ಕೊಂಬಿಡೋಣ. ನೋಡಿ, ಈ ರೀತಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಬೇಕು. ಹಾಗೆ ಇನ್ನೊಂದು ಸೈಡ್ ಕೂಡ ಓಪನ್ ಮಾಡ್ಕೋಬೇಕು. ಹಾಗೆ ಇನ್ನೊಂದು ಕಡೆ ಕೂಡ ಓಪನ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಇವನ್ನ ಎರಡನ್ನಾಗಿ ಮಾಡಿಕೊಂಡು ಇವಾಗ ನೀಟಾಗಿ ಸ್ಟ್ರೈಟಾಗಿ ನಾವು ಕಟ್ ಮಾಡ್ಕೋಬೇಕು. ಎಲ್ಲ ಎಡ್ಜಸ್ಸಲ್ಲಿ ನೀಟಾಗಿ ಕಟ್ ಮಾಡ್ಕೊಬೇಕು. ನೋಡಿ, ಒಂದನೇ ನೀಟಾಗಿ ಕಟ್ ಮಾಡ್ಕೊಂಡ್ವಲ್ವಾ, ಇದೇ ರೀತಿ ಇದನ್ನು ಕೂಡ ಕಟ್ ಮಾಡ್ಕೋಬೇಕು. ಈ ರೀತಿ ಕಟಿಂಗ್ ಮಾಡಾದ್ಮೇಲೆ ಇವಾಗ ನಾವೇನು ಮಾಡಬೇಕು, ಇದನ್ನು ಈ ರೀತಿ ಒಂದು ಎಡ್ಜಲ್ಲಿ ಉದ್ದ ಸೈಡಲ್ಲಿ ಈ ರೀತಿ ಡಬಲ್ ಫೋಲ್ಡ್ ಮಾಡಿ ನಾವು ಇದನ್ನು ಸ್ಟಿಚ್ ಮಾಡ್ಕೋಬೇಕು. ಇದನ್ನು ಕೂಡ ಅದೇ ರೀತಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಸೊ ಎರಡನ್ನೂ ಕೂಡ ಸ್ಟಿಚ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಇವೆರಡು ಬಾರ್ಡರ್ನ ಈ ಥರ ಮಡ್ಚ್ಕೊಂಡು ಸ್ಟಿಚ್ ಮಾಡಿದ್ದೀನಿ. ಇವಾಗ ಈ ರೀತಿ ಒಂದು ಕೆಳಗಡೆದು ಸೀದಾ, ಹಾಗೆ ಮೇಲ್ಗಡೆದು ಉಲ್ಟಾ ಇಟ್ಕೊಂಡು ಈ ಕಡೆ ಒಂದು ಹಾಗೆ ಈ ಕಡೆ ಒಂದು, ನಾನು ಎರಡೂ ಕಡೆ ಒಂದೊಂದು ಸ್ಟಿಚ್ ಹಾಕ್ಕೊಂಡು ಬರ್ತಾಯಿದ್ದೀನಿ. ನೋಡಿ, ಮೇಲ್ಗಡೆ ಎರಡು ಎಡ್ಜಸ್ನ ಮಡ್ಚಿದ್ದೀನಿ. ಈ ಕಡೆ ಒಂದು ಸ್ಟಿಚ್ಚು, ಈ ಕಡೆ ಒಂದು ಸ್ಟಿಚ್ಚು. ನಿಮ್ಮ ಹತ್ರ ಏನಾದರೂ ಟೈಲರಿಂಗ್ ಮಿಷಿನ್ ಇಲ್ಲ ಅಂತಂದರೆ ನೀವು ನಾರ್ಮಲ್ ಆಗಿ ಸೂಜಿ ದಾರ ತೊಗೊಂಡು ಅಲ್ಲಿಗೊಂದು ಇಲ್ಲಿಗೊಂದು ದೂರದಾಗಿ ಸ್ಟಿಚ್ ಹಾಕೋಬೋದು. ಅದು ಕೂಡ ನಡೆಯುತ್ತೆ. ನೋಡಿ, ಈ ಕಡೆ ಹಾಗೆ ಈ ಕಡೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಹಿಂದ್ಗಡೆ ಸ್ಟಿಚ್ ಮಾಡಿಲ್ಲ, ಓಪನ್ ಬಿಟ್ಟಿದ್ದೀನಿ. ಇಲ್ಲಿ ಮುಂದ್ಗಡೆ ಕೂಡ ಓಪನ್ ಇದೆ. ಇವಾಗ ಈ ಹಿಂದ್ಗಡೆ ಕೆಳಗಡೆ ಸೈಡ್ ಏನಿದೆಯಲ್ವಾ, ಇಲ್ಲಿ ನಾನು ಒಂದು ನಾರ್ಮಲಾಗಿ ಯಾವುದೇ ಅಳತೆ ತೊಗೊಳ್ದೇನೆ ಚೌಕ್ ಶೇಪಲ್ಲಿ ಕಟ್ ಮಾಡ್ಕೊತೀನಿ. ನೋಡಿ, ಈ ರೀತಿ ಏನು ಅಳತೆ ಏನು ಅವಶ್ಯಕತೆ ಇಲ್ಲ. ಅದಕ್ಕೆ ನಾರ್ಮಲಾಗಿ ಚೌಕ್ ಶೇಪಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ನೀವು ಬೇಕಾದರೆ ಇದಕ್ಕೆ ಬ್ಲೌಸ್ ಪೀಸ್ ಕೂಡ ಯೂಸ್ ಮಾಡ್ಕೋಬೋದು. ನಿಮ್ಗೆ ಈ ರೀತಿ ಅಕ್ಕಿ ಚೀಲಾಗತ್ತೆ ಕಾಣಬಾರ್ದು ಅಂತಂದರೆ ನೀವು ಬ್ಲೌಸ್ ಪೀಸನ್ನು ಯೂಸ್ ಮಾಡ್ಕೋಬೋದು. ಇವಾಗ ಏನು ಕಟ್ ಮಾಡಿದ್ದೀನಲ್ವಾ, ಸ್ಟಾರ್ಟಿಂಗು ಮೊದಲು ಇಲ್ಲಿ ಸ್ಟಿಚ್ ಹಾಕೋಬೇಕು. ಇಲ್ಲಿ ಸ್ಟಿಚ್ ಹಾಕ್ಕೊಂಡು ಬಂದು ಆಮೇಲೆ ಇದನ್ನು ಈ ರೀತಿ ತೊಗೊಂಡು ಹೀಗೆ ಸ್ಟಿಚ್ ಹಾಕೋಬೇಕು. ನಾನು ತೋರಿಸ್ತೀನಿ ನಿಮ್ಗೆ. ಇಲ್ಲಿ ಸ್ಟಿಚ್ ಹಾಕೊಂಡು ಬರ್ತೀನಿ ಮೊದಲು, ಆಮೇಲೆ ಅದನ್ನು ತೋರಿಸ್ತೀನಿ. ಸ್ಟಿಚ್ ಮಾಡಿದ್ದೀನಿ. ಸೊ ಇವಾಗ ಏನು ಮಾಡ್ತೀನಪ್ಪ ಅಂತಂದರೆ, ಇದೇನು ಮೂಲೆ ಶೇಪ್ ಬಂದಿರುತ್ತಲ್ವ, ಸೊ ಈ ರೀತಿ ಇದನ್ನು ಹಿಡ್ಕೋಬೇಕು. ನೋಡಿ, ಈ ರೀತಿ ಹಿಡ್ಕೊಂಡು ನಾನು ಇಲ್ಲಿಗೆ ಮತ್ತೊಂದು ಹೊಲಿಗೆ ಹಾಕೋತೀನಿ. ಈ ಕಡೆ ಒಂದು, ಹಾಗೆ ಇನ್ನೊಂದು ಕಡೆ ಇದೇನು ಸ್ಟಿಚ್ ಕಟ್ ಮಾಡಿದ್ದೀವಲ್ವ, ಈ ತ್ರಿಭುಜ ಶೇಪ್ ಬಂದಿರುತ್ತಲ್ವ, ಇದನ್ನು ಈ ರೀತಿ ಓಪನ್ ಮಾಡಿಕೊಂಡಾಗ ಈ ರೀತಿ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ. ಇವಾಗ ಇದನ್ನು ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ಎರಡೂ ಕಡೆ. ಹಾಗೆ ಮೇಲ್ಗಡೆಗೆ ಈ ರೀತಿ ಹಿಡ್ಕೊಳ್ಳೋಕ್ಕೆ ಹ್ಯಾಂಡ್ ಕೂಡ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಯಾವ ರೀತಿ ರೆಡಿಯಾಗಿದೆ ಅಂತ ನೋಡೋಣ. ನಿಮ್ಗೇನಾದರೂ ಈ ರೀತಿ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಅಂದರೆ ನೀವು ಇದಕ್ಕೆ ಬ್ಲೌಸ್ ಪೀಸ್ ಯೂಸ್ ಮಾಡ್ಬೋದು. ಅಂದರೆ ಸಿಂಪಲ್ಲಾಗಿ ಇಲ್ಲೇ ಹೊರಗಡೆ ನಮಗೇನಾದರೂ ಸಂತೆನಲ್ಲಿ ಏನಾದರೂ ತರಬೇಕು ಅಂತಂದರೆ, ಅದು ಪಕ್ಕದ ಕಿರಾಣಿ ಅಂಗಡಿಯಲ್ಲಿ ಏನಾದರೂ ತರೋದಿದ್ದರೆ ಇಷ್ಟೇ ಓಕೆ, ನಡೆಯುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದಕ್ಕೆ ನೀವು ಬ್ಲೌಸ್ ಪೀಸ್ ಹಾಕಿದರೆ ಇನ್ನೂ ಲುಕ್ಕಾಗಿ ಕಾಣಿಸುತ್ತೆ. ಸೊ ನೋಡಿ, ನಾವು ಬೇಡ ಅಂತ ಬಿಸಾಡೋ ಅಕ್ಕಿ ಚೀಲದಲ್ಲಿ ನೋಡಿ, ಇದರಲ್ಲಿ ಆರಾಮಾಗಿ ನೀವು ಎಷ್ಟು ಬೇಕಾದರೂ ರೇಷನ್ ಅಂಗಡಿಗೆ ಹೋಗಿ ನೀವು ರೇಷನ್ ತರ್ಬೋದು. ಮತ್ತು ನೀವು ತರಕಾರಿಗಳನ್ನು ಕೂಡ ತರ್ಬೋದು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಈಗ
ಎರಡನೇ ಯೂಸ್ಫುಲ್ ಟಿಪ್ಸ್ ನೋಡೋಣ. ಸೊ ನೋಡಿ, ಈಗಾಗಲೇ ನಾನೊಂದು ಏನೋ ಕಟ್ ಮಾಡಿ ಸ್ಟಿಚ್ ಮಾಡಿದಂಥ ಉಳಿದಿದ್ದು. ಸೊ ಅದರಲ್ಲಿ ಇವಾಗ ನಾನು ಏನು ಮಾಡ್ತೀನಿ, ಒಂದು ಚೌಕಾಕಾರವಾಗಿ ನಾನು ಚೀಲನ ಕಟ್ ಮಾಡ್ಕೊಳ್ತೀನಿ. ಇದನ್ನು ನಾನು ಆಗಾಗ ಮಾಡ್ತಿರ್ತೀನಿ ಈ ರೀತಿ ಎಲ್ಲ. ನೋಡಿ, ಈ ರೀತಿ ಚೌಕಾಕಾರವಾಗಿ ನೀಟಾಗಿ ಕಟ್ ಮಾಡ್ಕೊಬೇಕು. ಇದಕ್ಕೆ ಒಂದು ಬ್ಲೌಸ್ ಪೀಸನ್ನು ಕೊಡಬೇಕು. ಬ್ಲೌಸ್ ಪೀಸನ್ನು ಕೊಟ್ಟು ನಾವು ಇದಕ್ಕೆ ಸ್ಟಿಚ್ ಮಾಡ್ಕೋಬೇಕು. ಇವಾಗ ನೋಡಿ, ಬ್ಲೌಸ್ಕಿನ ಈ ನಾವೇನು ಕಟ್ ಮಾಡ್ಕೊಂಡಿರ್ತೀವಲ್ವ ಇದಕ್ಕಿನ ಬಟ್ಟೆ ಒಂದು ಸ್ವಲ್ಪ ದೊಡ್ಡದಿರಬೇಕು. ಹೀಗೆ ಇಟ್ಕೊಂಡು ಏನು ಮಾಡಬೇಕಪ್ಪ ಅಂತಂದರೆ, ಇದನ್ನು ಈ ರೀತಿ ಫುಲ್ ಇದಕ್ಕೆ ಹೊಸ ಬಟ್ಟೆ ಬ್ಲೌಸ್ ಪೀಸೇ ಬೇಕಂತೇನಿಲ್ಲ. ನಿಮ್ಮ ಮನೇಲಿ ಯಾವ ಬ್ಲೌಸ್ ಪೀಸ್ ಇರುತ್ತೋ ಅದೇ ನೀವು ಯೂಸ್ ಮಾಡಿಕೊಂಡು ಈ ರೀತಿ ಎಡ್ಜಿಗೆಲ್ಲ ಈ ರೀತಿ ಏಕ ಸ್ಟಿಚ್ ಮಾಡ್ಕೊಂಬರ್ಬೇಕು. ನಾನು ಆವಾಗಲೇ ಹೇಳ್ದಂಗೆ ನಿಮ್ಮ ಸ್ಟಿಚಿಂಗ್ ಮಿಷಿನ್ ಇದ್ರೆ ಸ್ಟಿಚ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಈ ರೀತಿ ಮಾಡಿಕೊಂಡು ಸ್ಟೆಪ್ಲರ್ ಪಿನ್ ಆದರೂ ಹಾಕ್ಕೊಳ್ಳಿ, ಅಥವಾ ಒಂದೊಂದು ದೊಡ್ಡ ಸ್ಟಿಚ್ ಹಾಕ್ಕೊಳ್ಳಿ. ಹೇಗಾದರೂ ನಡೆಯುತ್ತೆ. ನಾನು ಈ ರೀತಿ ಒಂದು ಸ್ಟಿಚ್ ಹಾಕೊಂಡು ಬರ್ತೀನಿ. ಇವಾಗ ನೋಡಿ, ಸ್ಟಿಚ್ ಹಾಕೊಂಡು ಬಂದೆ. ಸೊ ಇವಾಗ ಇದನ್ನೇನು ಮಾಡಬೇಕಪ್ಪ ಅಂತಂದರೆ, ಈ ರೀತಿ ನೋಡಿ ಮೂಲೆಗಳನ್ನ ಕೂಡಿಸ್ಕೊಂಡು ಈ ರೀತಿ ಒಂದು ಸಲ, ಹಾಗೆ ಇದನ್ನು ಇನ್ನೊಂದು ಸಲ ಈ ರೀತಿ ಚೌಕಾಕಾರವಾಗಿ ನಾವು ಮಡ್ಚ್ಕೋಬೇಕು. ಈ ರೀತಿ ಆದಮೇಲೆ ಇದನ್ನು ಈ ರೀತಿ ಹೊಳಿಸ್ಕೊಂಡು, ನಾನು ಏನು ತೋರಿಸ್ತೀನಿ ವಿಡಿಯೋದಲ್ಲಿ ನೋಡಿ, ಈ ರೀತಿ ಇದನ್ನು ಮೂಲೆಗಳನ್ನ ಎಬ್ಬಿಸ್ಕೊಂಡು ಒಂಥರ ತ್ರಿಭುಜದ ಶೇಪ್ ಅಂತಾರಲ್ವ, ಸೊ ಆ ರೀತಿ ತ್ರಿಭುಜ ಆಯತಲ್ಲ ತ್ರಿಭುಜದ ಶೇಪಲ್ಲಿ ಬರೋ ಹಾಗೆ ನಾವು ಇದನ್ನು ನೋಡಿ, ನಾನು ಹೇಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅದೇ ರೀತಿಯೇ ಮೂಲೆಗಳು ನೋಡಿ ಯಾವ ರೀತಿ ತ್ರಿಭುಜದ ಶೇಪು ಮೂಲೆಯಲ್ಲಿ ಮಾಡಿದ್ವಂತ, ಒಂಥರ ಸಮೋಸ ಶೇಪ್ ಅಂತೀವಲ್ವ, ಸೊ ಆ ರೀತಿ. ಸಾರಿ, ವಾಯ್ಸ್ ಪ್ರಾಬ್ಲಮ್ ಆಗ್ತದೆ, ಅಂದರೆ ಸ್ವಲ್ಪ ಹುಷಾರಿಲ್ಲ. ಸೊ ನೋಡ್ತಾ ಇರ್ಬೋದು ಎರಡು ಕೂಡ ಯಾವ ರೀತಿ ಬಂದಿದೆ ಅಂತ. ಸೊ ಇವಾಗ ಒಂದು ಸೈಡಲ್ಲಿ ಈ ರೀತಿ ಎರಡು ಮೂಲೆಗಳನ್ನ ಹಿಡ್ಕೊಂಡು ಏನು ಮಾಡಿ ಅಂತಂದರೆ, ಇಲ್ಲಿಗೆ ನೀವು ಸ್ಟೆಪ್ಲರ್ ಪಿನ್ನನ್ನು ಹಾಕ್ಕೊಳ್ಳಿ, ಓಕೆನಾ. ಮತ್ತು ಇದನ್ನು ಈ ಕಡೆ ಟರ್ನ್ ಮಾಡಿಕೊಂಡು ಈ ಮೂಲೆಗಳನ್ನು ಕೂಡ ಈ ರೀತಿ ಮಡಚ್ಕೊಂಡು ಇಲ್ಲೂ ಕೂಡ ಒಂದು ಸ್ಟೆಪ್ಲರ್ ಪಿನ್ನನ್ನು ಹಾಕ್ಕೊಂಬಿಡಿ. ಸೊ ಈ ರೀತಿ ಸ್ಟೆಪ್ಲರ್ ಪಿನ್ ಹಾಕ್ಕೊಂಡಾಗ ಸ್ಟಿಫ್ ಆಗಿರುತ್ತೆ. ಸೊ ನಾನು ಸ್ಟಿಚ್ ಹಾಕ್ಕೊಂಡು ಬರ್ತೀನಿ. ನೋಡಿ, ಸ್ಟಿಚ್ ಹಾಕ್ಕೊಂಬಂದಿದ್ದೀನಿ. ಇವಾಗ ಈ ರೀತಿ ನೋಡಿ, ಸ್ಟೋರೇಜ್ ಬಾಕ್ಸ್ ರೆಡಿ ಆಯಿತು. ನೀವು ಆರಾಮವಾಗಿ ಇದರಲ್ಲಿ ಮಕ್ಕಳ ಬಟ್ಟೆನೆಲ್ಲನ ಹಾಕಿಡ್ಬೋದು. ಯಾವುದೇ ರೀತಿ ಇದರಲ್ಲಿ ಜಾಸ್ತಿ ಕೆಲಸ ಇಲ್ಲ. ನಾವು ವೇಸ್ಟ್ ಅಂತ ಬಿಸಾಡಿರೋ ಅಕ್ಕಿ ಚೀಲದಿಂದ ಈ ರೀತಿ ಮಕ್ಕಳ ಬಟ್ಟೆ ಇಡೋಕ್ಕೆ ಸ್ಟೋರೇಜ್ ಬಾಕ್ಸ್ ರೆಡಿ ಆಯಿತು. ನಾನು ಬೇಕಾದರೆ ಇದರಲ್ಲಿ ಮಕ್ಕಳ ಬಟ್ಟೆ ಕೂಡ ಇಟ್ಟು ತೋರಿಸ್ತೀನಿ. ನೋಡಿ, ನನ್ನ ಮಗಂದು ಯೂನಿಫಾರ್ಮ್ ಬಟ್ಟೆನ ನಾನು ಇದರಲ್ಲಿ ಹಾಕಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ, ಯಾವ ರೀತಿ ನಾವು ಸ್ಟೋರೇಜು ಮಾಡ್ಬೋದು ಅಂತ. ಸೊ ಏನು ಅಂತಾರಲ್ವ, ಕಸದಿಂದ ರಸ ಅಂತ. ಅಕ್ಕಿ ಚೀಲ ತಂದು ತಿಂಗಳು ನೀವು ಅದನ್ನು ಬಿಸಾಡ್ತಾ ಇರ್ತೀರ. ಸೊ ಅದ್ರ ಬದಲು ಈ ರೀತಿ ಒಳ್ಳೆಯ ಹೋಮ್ ಟಿಪ್ಸ್ಗಳನ್ನ, ನಿಮ್ಮ ಮನೆಗೆ ಯೂಸ್ಫುಲ್ ಆಗುವಂಥ ಟಿಪ್ಸ್ಗಳನ್ನ ಮಾಡಿಟ್ಕೊಳ್ಳಿ. ಸೊ ಇವೆಲ್ಲ ಟಿಪ್ಸ್ಗಳು ನಿಮಗೆ ಯೂಸ್ಫುಲ್ ಅನಿಸಿದ್ರೆ, ಖುಷಿ ಆಯಿತು ಅನಿಸಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ನೋಡ್ತಾ ಇರ್ಬೋದು ಸ್ಟೋರೇಜ್ ಬಾಕ್ಸ್ ಯಾವ ರೀತಿ ರೆಡಿ ಆಯಿತು ಅಂತ. ಎರಡು ಟಿಪ್ಸ್ ನೋಡಿದ್ರಲ್ವಾ, ಈ ಮೂರನೇ ಟಿಪ್ಸ್ ಅಂತೂ ತುಂಬಾ ಯೂಸ್ಫುಲ್ ಆಗಿರುವಂಥದ್ದು, ಎಲ್ರಿಗೂ ಯೂಸ್ ಆಗುತ್ತೆ. ಯಾಕಂತಂದರೆ ಈಗಿನ ಒಂದು ಇದರಲ್ಲಿ ಮಳೆ ಸೀಸನ್ ಸ್ಟಾರ್ಟ್ ಆಗಿದೆ, ಎಲ್ಲರೂ ಹೂವಿನ ಗಿಡಗಳನ್ನ ಹಚ್ಬೇಕು ಅಂದ್ಕೊಳ್ತಿರ್ತಾರೆ. ಬಟ್ ಅದಕ್ಕೇನು ಮಾಡ್ತೀರಿ, ತುಂಬಾ ಅಮೌಂಟ್ ಕೊಟ್ಟು ಪಾಟ್ಗಳನ್ನ ತೊಗೊಂಬರ್ತೀರಿ. ಅದ್ರ ಬದಲು ಈ ಟಿಪ್ಸ್ನ ಯೂಸ್ ಮಾಡಿ. ನೋಡಿ, ಮೊದಲಿಗೆ ಈ ರೀತಿ ಅಕ್ಕಿ ಚೀಲನ ತೊಗೊಂಡು ಈ ಹಿಂಬದಿ ಇದೆಯಲ್ವ, ಇದನ್ನು ಚಿಕ್ಕದು ಪ್ಲೇಟ್ಸ್ ಇಟ್ಕೊಂಡು ಬನ್ನಿ. ಅಂದರೆ ನಾವೇನು ಮಕ್ಕಳಿಗೆ ವೇಲ್ ಹಾಕೋದಕ್ಕೆ ಏನಾದರೂ ಪ್ಲೇಟ್ಸ್ ಮಾಡ್ತೀವಲ್ವ, ಆ ರೀತಿ ಚಿಕ್ಕದು ಈ ರೀತಿ ಪ್ಲೇಟ್ಸ್ ಇಟ್ಕೊಂಡು ಬಂದು ಎಲ್ಲ ಇದನ್ನು ಈ ರೀತಿ ನೋಡಿ, ಈ ರೀತಿ ಪ್ಲೇಟ್ಸ್ ಮಾಡಿ ಈ ರೀತಿ ಕೂಡಿಸ್ಕೊಂಡು ಒಂದು ದಾರದಲ್ಲಿ ಇದನ್ನು ಕಟ್ಕೋಬೇಕು. ನೋಡಿ, ಈ ರೀತಿ ಒಂದು ದಾರದಲ್ಲಿ ಹೀಗೆ ಕಟ್ಕೋಬೇಕು. ಈ ರೀತಿ ಕಟ್ಕೊಂಡು ಫುಲ್ ಫಿಟ್ಟಾಗಿ 2 ಗಂಟೆನ ಹಾಕ್ಕೊಳ್ಳಿ. ಈ ರೀತಿ 2 ಗಂಟೆನ ಹಾಕ್ಕೊಂಡು ಇವಾಗ ಏನಿದೆಯಲ್ವ ಇದನ್ನು ನೋಡಿ ಈ ರೀತಿ ಉಲ್ಟಾ ಮಾಡ್ಕೋಬೇಕು. 2 ಗಂಟೆ ಹಾಕಿದ್ದು ಒಳಗೆ ಹೋಗುವಾಗ ಹಾಕ್ಕೋಬೇಕು. ನೋಡಿ,
ನೋಡಿ ಈ ರೀತಿ ಒಳಗೆ ಹೋಗುವಾಗ ಮಾಡಿಕೊಂಡು ಇದು ಇಷ್ಟು ದೊಡ್ಡದಾಗತ್ತಲ್ವ, ಸೊ ಇದನ್ನು ಇನ್ನೊಂದು ಅರ್ಧ ಒಳಗೆ ಮಾಡಿಸ್ಕೋಬೇಕು. ನೀವು ಇದಕ್ಕಿಂತ ಇನ್ನೂ ಚಿಕ್ಕದಿದ್ದರೆ ಒಳ್ಳೆ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ದೊಡ್ಡದಾಯಿತು, ನಾನು ನಿಮ್ಗೆ ತೋರಿಸೋದಕ್ಕೋಸ್ಕರ ಅಂತ ಯಾವ್ದು ಸಿಕ್ಕಿದ್ರೆ ಮಾಡ್ತಾಯಿದ್ದೀನಿ. ನೀವು ಇದಕ್ಕೆ ಚಿಕ್ಕದು ತೊಗೊಂಡ್ರೂ ನಡೆಯುತ್ತೆ. ನೋಡಿ ನಿಮಗೆ ಹೂವಿನ ಗಿಡ ಹಚ್ಚೋದಕ್ಕೆ ಪಾಟು ರೆಡಿ ಆಯಿತು. ನೋಡ್ತಾ ಇರ್ಬೋದು, ಆರಾಮಾಗಿ ಇದರಲ್ಲಿ ನಾವು ಬೇಕಾದಷ್ಟು ಮಣ್ಣು ಹಾಕ್ಕೊಂಡು ನಾವು ಹಾಕೋಬೋದು. ನಿಮಗೆ ಬೇಕಾದರೆ ತೋರಿಸ್ಬಿಡ್ತೀನಿ ನಾನು. ನೋಡಿ ನಾನು ಇವಾಗ ನಿಮಗೆ ತೋರಿಸೋದಕ್ಕೋಸ್ಕರನೇ ಇಷ್ಟು ತಂದಿದ್ದೀನಿ. ನೋಡಿ ಇದು ಒಂದಿಷ್ಟು ತೆಂಗಿನ ಮರದ್ದು ಜುಟ್ಟು ಹಾಕೋತಾ ಇದ್ದೀನಿ. ಆನಂತರ ಒಣಗಿರೋ ಎಲೆನ ಹಾಕೋತಾ ಇದ್ದೀನಿ. ನೋಡಿ ಒಣಗಿರೋ ಎಲೆನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದ್ರೊಳಗಡೆ ನೋಡಿ ನಮ್ಮದು ತಿಪ್ಪಿ ಗೊಬ್ಬರನ ಹಾಕೋತಾ ಇದ್ದೀನಿ, ಅಂದರೆ ಮಣ್ಣು, ತಿಪ್ಪಿಂದ ಮಣ್ಣು ಹಾಕ್ಕೊಂಡು ಇದರಲ್ಲಿ ನಾವು ನಿಮ್ಗೆ ಯಾವ್ದು ಬೇಕೋ ಆ ರೀತಿದು ಹೂವಿನ ಗಿಡನ ನಾವು ಹಾಕೊಂಡ್ರೆ ಆಯಿತು. ನನಗೆ ಸ್ವಲ್ಪ ಮಣ್ಣು ಕಡಿಮೆ ಆಯಿತು, ಚೀಲ ದೊಡ್ಡದಾಯ್ತಲ್ವ, ಸೊ ಅದಕ್ಕೋಸ್ಕರ ನೀವು ಸ್ವಲ್ಪ ಚೀಲನ ಚಿಕ್ಕದು ತೊಗೊಳ್ಳಿ, ಇಲ್ಲಾಂದರೆ ಮಣ್ಣು ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ನಾನು ಸ್ವಲ್ಪ ಕಡಿಮೆ ತೊಗೊಂಬಂದೆ, ಇದು ತೋರಿಸ್ತೀನಿ ನಿಮಗೆ. ನೋಡಿ ಯಾವ ರೀತಿ ಇದನ್ನು ಮಾಡಿದ್ದೀನಂತ. ಇನ್ನೂ ನೀವು ಇಷ್ಟು ದೊಡ್ಡದೇ ಆಗಿತ್ತಂದರೆ ಇಲ್ಲಿವರೆಗೂ ಮಣ್ಣು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಮಣ್ಣು ಕಡಿಮೆ ತಂದೆ, ಅಂದರೆ ನಾನು ನಿಮಗೆ ತೋರಿಸೋಕ್ಕೋಸ್ಕರ ಮಾಡ್ತಿರೋದಲ್ವ. ಸೊ ನಾನು ಸಾರಿ, ಯಾವುದೇ ರೀತಿಯ ಗಿಡನ ಹಚ್ತಾ ಇಲ್ಲ, ನಾನು ನಿಮಗೆ ತೋರಿಸೋಕ್ಕೋಸ್ಕರ ನಾನು ಈ ರೀತಿ ಮಾಡಿದ್ದು. ನೀವು ಚಿಕ್ಕ ಚೀಲ ತೊಗೊಳ್ಳಿ, ಇಲ್ಲ ಅಂತಂದರೆ ದೊಡ್ಡದೇ ತೊಗೊಳ್ಬೋದು. ಸ್ವಲ್ಪ ಮಣ್ಣು ಇಲ್ಲಿವರೆಗೆ ಜಾಸ್ತಿ ಹಾಕೋಬೇಕಾಗತ್ತೆ. ಸೊ ನೋಡೋದಿಲ್ಲ, ತುಂಬ ಅಮೌಂಟ್ ಕೊಟ್ಟು ಪಾಟ್ ತರೋ ಬದಲು ಈ ರೀತಿ ನೀವು ಮನೆಯಲ್ಲೇನೇ ಮಾಡ್ಕೋಬೋದು. ಸೊ ಇವೆಲ್ಲ ಟಿಪ್ಸು ನಿಮ್ಗೆ ಹೇಗೆ ಅನ್ನಿಸ್ತು, ಯೂಸ್ಫುಲ್ ಆಗಿದೆ ಅಂತ ಅನಿಸೋದಾದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಟೈಲರಿಂಗ್ ಟಿಪ್ಸು, ಈ ರೀತಿ ಟಿಪ್ಸ್ ಎಲ್ಲನೂ ಹೇಳ್ತಾ ಇರ್ತೀನಿ. ಸೊ ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆ ಹೈಪ್ ಆಪ್ಷನ್ನ ಹೈಪ್ ಕೊಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಡಿಯೋ ಜಲ್ದಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.